Prime Minister Modi is a friend of mine, but they don't do very much business in terms of business with us. They sell a lot to us, but we don't buy from them. You know why? Because the tariff is so high. They have one of the highest tariffs in the world. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಸ್ಟ್ 1ನೇ ತಾರೀಕು ಭಾರತದಿಂದ ಆಮದಾಗುವಂತಹ ವಸ್ತುಗಳ ಮೇಲೆ 25% ತೆರಿಗೆ ವಿಧಿಸಲಾಗುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಭಾರತದ ಮೇಲೆ 25% ತೆರಿಗೆ ಘೋಷಣೆ ಮಾಡಿದ ಟ್ರಂಪ್ ನಂತರ ಆ ವಿಚಾರದಲ್ಲಿ ಒಪ್ಪಂದಕ್ಕೆ ಬರೋದಕ್ಕೆ 90 ದಿನಗಳ ಗಡುವನ್ನು ಕೊಟ್ಟಿದ್ರು. ಆದರೆ ಈ ವಿಚಾರದಲ್ಲಿ ಅಂತಿಮ ಒಪ್ಪಂದಕ್ಕೆ ಬರೋದಕ್ಕೆ ಫೇಲ್ಯೂರ್ ಆದ ಕಾರಣ ಟ್ರಂಪ್ ಈಗ ನೇರವಾಗಿ ಸುಂಕ ಸಮರಕ್ಕಿಳಿದ್ಬಿಟ್ಟಿದ್ದಾರೆ. ಇದು ಭಾರತವನ್ನ ಬೆದರಿಸೋ ತಂತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಚೀನಾದ ಉತ್ಪನ್ನಗಳ ಮೇಲೆ 100ಕ್ಕಿಂತ ಹೆಚ್ಚಿನ ಸುಂಕ ಹೇರಿದ್ದ ಟ್ರಂಪ್ ಡ್ರ್ಯಾಗನ್ ರಾಷ್ಟ್ರ ಒಪ್ಪಂದಕ್ಕೆ ಬರಬೇಕು ಅಂತ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಸುಂಕದ ವಿಚಾರದಲ್ಲಿ ಟ್ರಂಪ್ಗೆ ಭಾರತದ ಮೇಲೆ ಮೊದಲಿಂದಾನು ಸಿಟ್ಟಿದೆ. ಭಾರತ ಟ್ಯಾರಿಫ್ ಕಿಂಗ್ ಅಂತ ಈ ಹಿಂದೆ ಟ್ರಂಪ್ ಜರೆದ್ಬಿಟ್ಟಿದ್ರು. ಟ್ರಂಪ್ ಕೋಪಕ್ಕೆ ಇದೊಂದೇ ಕಾರಣ ಅಲ್ಲ. ಭಾರತ ಜಾಗತಿಕ ನಾಯಕನಾಗಿ ಗುರುತಿಸಿಕೊಳ್ತಾ ಇರೋದು ಅಮೆರಿಕಾಗೆ ಇಷ್ಟ ಇಲ್ಲ. ಕಳೆದ ತಿಂಗಳು ಬ್ರೆಜಿಲ್ನಲ್ಲಿ ನಡೆದಂತಹ ಬ್ರಿಕ್ಸ್ ಸಂಘಟನೆ ದೇಶಗಳ ಮೇಲೂ ಕೂಡ ಟ್ರಂಪ್ ಸುಂಕ ಹೇರೋ ಬೆದರಿಕೆಯನ್ನ ಹಾಕಿದ್ರು. ಹಾಗೆ ರಷ್ಯಾದೊಂದಿಗಿನ ಭಾರತದ ನಂಟು ಕೂಡ ಟ್ರಂಪ್ ಪಿತ್ತ ನೆತ್ತಿಗೇರೋದಕ್ಕೂ ಒಂದು ಕಾರಣ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲೇ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿರೋ ಟ್ರಂಪ್, ಭಾರತ ನಮ್ಮ ಸ್ನೇಹಿತ ದೇಶ ಆಗಿದ್ರು ನಾವು ಅವರ ಜೊತೆ ಬಹಳ ಕಮ್ಮಿ ವ್ಯವಹಾರ ಮಾಡಿದೀವಿ ಅನ್ನೋದನ್ನ ನೆನ್ಪಿಡಿ. ಯಾಕಂದ್ರೆ ಅವರ ಸುಂಕಗಳು ತುಂಬಾ ಹೆಚ್ಚಿವೆ, ವಿಶ್ವದಲ್ಲೇ ಅತ್ಯಧಿಕವಾಗಿವೆ. ಹಾಗೆ ಅವರು ಯಾವುದೇ ದೇಶಕ್ಕಿಂತ ಅತ್ಯಂತ ಕಠಿಣ ಮತ್ತು ಅಸಹ್ಯಕರವಾದ ವಿತ್ತೀಯವಲ್ಲದ ವ್ಯಾಪಾರದ ಅಡೆತಡೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಅವರು ಯಾವಾಗಲೂ ತಮ್ಮ ಬಹುಪಾಲು ಮಿಲಿಟರಿ ಉಪಕರಣಗಳನ್ನ ರಷ್ಯಾದಿಂದ ಖರೀದಿ ಮಾಡಿದ್ದಾರೆ. ರಷ್ಯಾ ಚೀನಾದೊಂದಿಗೆ ಇಂಧನದ ಅತಿ ದೊಡ್ಡ ಖರೀದಿದಾರರಾಗಿದ್ದಾರೆ. ಭಾರತ ಆಗಸ್ಟ್ನಿಂದ 25% ಸುಂಕವನ್ನ ಪಾವತಿ ಮಾಡುತ್ತೆ. ಜೊತೆಗೆ ಮೇಲಿನದಕ್ಕೆ ದಂಡವನ್ನು ಕೂಡ ಪಾವತಿಸುತ್ತೆ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಈ ಸುಂಕದ ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದಾದ್ರೆ, ಭಾರತದ ರಫ್ತು ಕಮ್ಮಿ ಆಗುತ್ತೆ. ಅಮೆರಿಕ ಭಾರತದ ಮೇಲೆ ಸುಂಕ ವಿಧಿಸ್ಬಿಟ್ರೆ ಭಾರತದ ಆರ್ಥಿಕತೆಗೂ ಕೂಡ ಒಂದು ದೊಡ್ಡ ತೊಂದರೆ ಆಗುತ್ತೆ. ಹಾಗೆ ಅಮೆರಿಕಾಗೆ ರಫ್ತು ಮಾಡೋ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಅಮೆರಿಕ ಹಾಗೆ ಭಾರತದ ವ್ಯಾಪಾರ ಸಂಬಂಧಗಳು ಎರಡೂ ದೇಶಗಳಿಗೆ ಬಹಳ ಮುಖ್ಯ. ಎರಡೂ ದೇಶಗಳು ಪರಸ್ಪರ ದೊಡ್ಡ ವ್ಯಾಪಾರದಲ್ಲಿ ಪಾಲುದಾರರು. ಈ ಸುಂಕದಿಂದ ಉಭಯ ದೇಶಗಳಿಗೂ ಬಿಸಿ ತಟ್ಟುತ್ತೆ. ಈ ಘೋಷಣೆ ಭಾರತ ಹಾಗೆ ಅಮೆರಿಕ ವಾಣಿಜ್ಯ ಸಂಬಂಧಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಈ ನಿರ್ಧಾರ ಆಗಸ್ಟ್ 1, 2025ರಿಂದ ಜಾರಿಗೆ ಬರಲಿದ್ದು, ಭಾರತದಿಂದ ಅಮೆರಿಕಾಗೆ ರಫ್ತಾಗೋ ಎಲ್ಲ ಎಲೆಕ್ಟ್ರಾನಿಕ್ಸ್, ರತ್ನ, ಆಭರಣ, ಜವಳಿ ಹಾಗೆ ಇತರ ಕೈಗಾರಿಕೆಗಳ ಮೇಲೂ ಕೂಡ ಪರಿಣಾಮ ಉಂಟು ಮಾಡಿದೆ. ಇನ್ನು ರಾಯ್ಟರ್ಸ್ ವರದಿ ಪ್ರಕಾರ ಆಟೋಮೋಟಿವ್ ಬಿಡಿ ಭಾಗಗಳು, ವಜ್ರಗಳು, ರೆಡಿಮೇಡ್ ಬಟ್ಟೆಗಳು ಹಾಗೆ ಮೆಡಿಸಿನ್ ಅಂತಹ ವಿಭಾಗಗಳಲ್ಲಿ ಅಮೆರಿಕಾಗೆ ಒಂದು ಪ್ರಮುಖ ಪೂರೈಕೆದಾರ. ಹೀಗಾಗಿ ಅಮೆರಿಕದ ಕಂಪನಿಗಳು ಹಾಗೆ ಗ್ರಾಹಕರು ಈಗ ಹೆಚ್ಚಿನ ವೆಚ್ಚವನ್ನ ಎದುರಿಸಬೇಕಾಗುತ್ತೆ. ಅಂತಹ ಆಮದುಗಳ ಮೇಲೆ 25% ಸುಂಕ ಈಗಾಗಲೇ ಹಣದುಬ್ಬರವನ್ನ ಎದುರಿಸ್ತಾ ಇರೋ US ಗ್ರಾಹಕರಿಗೆ ಅನಿವಾರ್ಯವಾಗಿ ಬೆಲೆಗಳನ್ನ ಜಾಸ್ತಿ ಮಾಡುತ್ತೆ. ಬದಲಿ ಪರಿಣಾಮಗಳ ನಂತರವೂ ಪೂರ್ಣ ಪ್ರಮಾಣದ ಸುಂಕದ ಆಡಳಿತದ ಅಡಿಯಲ್ಲಿ ಈ ಬಟ್ಟೆ ರೇಟ್ಗಳಾಗಿರ್ಬೋದು 17%ನಷ್ಟು ಏರಿಕೆಯಾಗಬಹುದು ಅಂತ ಬಜೆಟ್ ಲ್ಯಾಬ್ ಹಾಗೇನೆ ಅಸೋಸಿಯೇಟೆಡ್ ಪ್ರೆಸ್ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕದ ಆಹಾರ ಹಾಗೆ ಔಷಧ ಆಡಳಿತದ ಪ್ರಕಾರ ಅಮೆರಿಕದಲ್ಲಿ ಬಳಸಲಾಗುವಂತ ಸುಮಾರು 40% ಜನರಿಕ್ ಔಷಧಿಗಳನ್ನ ಭಾರತ ಪೂರೈಕೆ ಮಾಡುತ್ತೆ. ಇವುಗಳಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಪ್ರಮುಖ ಔಷಧಗಳು ಕೂಡ ಇವೆ. ದಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಭಾರತೀಯ ಜನರಿಕ್ ಔಷಧಿಗಳ ಮೇಲಿನ ಸುಂಕ ಅಮೆರಿಕದ ರೋಗಿಗಳು ಹಾಗೆ ಆಸ್ಪತ್ರೆಗಳಿಗೆ ಪ್ರಿಸ್ಕ್ರಿಪ್ಷನ್ ಔಷಧಿಯ ವೆಚ್ಚವನ್ನ ಕೂಡ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಈಗ ಒಂದ್ ಕಡೆ ಎಲ್ಲರೂ ರಷ್ಯಾ ಉಕ್ರೇನ್ ನಲ್ಲಿ ಮಾಡ್ತಾ ಇರೋ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇರೋ ಟೈಮ್ ನಲ್ಲಿ ಭಾರತ ಯಾವಾಗ್ಲೂ ತಮ್ಮ ಮಿಲಿಟರಿ ಉಪಕರಣಗಳ ಬಹುಪಾಲು ರಷ್ಯಾದಿಂದ ಖರೀದಿ ಮಾಡಿದೆ. ಹಾಗೆ ಚೀನಾದೊಂದಿಗೆ ರಷ್ಯಾದಿಂದ ಹೆಚ್ಚು ಇಂಧನ ಖರೀದಿ ಮಾಡ್ತಾ ಇದೆ. ಈ ಕಾರಣಕ್ಕೆ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ 25% ತೆರಿಗೆ ವಿಧಿಸಲಾಗ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ರಷ್ಯಾ ಜೊತೆ ವ್ಯಾಪಾರ ಸಂಬಂಧ ಮುಂದುವರಿಸಿರೋ ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ನಿಕೃಷ್ಟವಾಗಿ ಮಾತನಾಡಿದ್ದಾರೆ. ಭಾರತ ಹಾಗೆ ರಷ್ಯಾದ ಆರ್ಥಿಕತೆಗಳನ್ನ ಡೆಡ್ ಎಕಾನಮಿ ಅಂತ ಜರೆದಿದ್ದಾರೆ.
ಈ ಎರಡು ಸತ್ತ ಆರ್ಥಿಕತೆಗಳು ಒಟ್ಟಿಗೆ ನೆಲ ಕಚ್ಚಲಿ ಅಂತ ಶಾಪ ಕೂಡ ಹಾಕಿದ್ದಾರೆ. ರಷ್ಯಾ ಜೊತೆ ಭಾರತ ಏನ್ ಮಾಡುತ್ತೆ ಅಂತ ನನ್ಗೇನಾಗ್ಬೇಕಾದಿಲ್ಲ, ಅವೆರಡು ಸತ್ತ ಆರ್ಥಿಕತೆಗಳು ಒಟ್ಟಿಗೆ ನೆಲ ಕಚ್ಚುವಂತಾಗಬೇಕು ಅಂತ ಹಿಡೀ ಶಾಪ ಹಾಕಿದ್ದಾರೆ. ಸೊ ಆಗಸ್ಟ್ 1ನೇ ತಾರೀಕಿಂದ ಭಾರತದ ಸರಕುಗಳ ಮೇಲೆ 25% ಸುಂಕಗಳನ್ನು ಹಾಕೋದಾಗಿ ಪ್ರಕಟಿಸಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷರು ಮಾತಿನ ಭರಸೆಯನ್ನ ಇನ್ನಷ್ಟು ತೀವ್ರ ಮಾಡಿಕೊಂಡಿದ್ದಾರೆ. ಭಾರತಕ್ಕೆ ಅಮೆರಿಕ ಬಹಳ ದೊಡ್ಡ ಮಾರುಕಟ್ಟೆ ಅನಿಸಿದೆ, ಆದರೆ ಅಮೆರಿಕಾಗೆ ಭಾರತದ ಮಾರುಕಟ್ಟೆ ಪೂರ್ಣವಾಗಿ ಮುಕ್ತವಾಗಿಲ್ಲ. ಅಮೆರಿಕಾಗೆ ಭಾರತದ ಜೊತೆ $40 ಬಿಲಿಯನ್ ಅಧಿಕ ಮೊತ್ತದಷ್ಟು ಟ್ರೇಡ್ ಡೆಫಿಸಿಟ್ ಇದೆ. ಇದು ಟ್ರಂಪ್ ಕಣ್ಣೂರಿಗೆ ಕಾರಣವಾಗಿರೋ ಇನ್ನೊಂದು ವಿಚಾರ. ರಷ್ಯಾ ಹಾಗೆ ಅಮೆರಿಕ ಮಧ್ಯೆ ಯಾವುದೇ ವ್ಯಾಪಾರ ಇಲ್ಲ, ಅದು ಹಾಗೆ ಇರ್ಲಿ ಅಂತ ಮಾರ್ಮಿಕವಾಗಿ ಹೇಳಿರೋ ಟ್ರಂಪ್ ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಅವರನ್ನ ಟೀಕೆ ಕೂಡ ಮಾಡಿದ್ದಾರೆ. ಅಮೆರಿಕ ಹಾಗೆ ಭಾರತದ ವ್ಯಾಪಾರ ಸಂಬಂಧಗಳು ಎರಡೂ ದೇಶಗಳಿಗೆ ಬಹಳ ಮುಖ್ಯ. ಎರಡೂ ದೇಶಗಳು ಪರಸ್ಪರ ದೊಡ್ಡ ವ್ಯಾಪಾರದಲ್ಲಿ ಪಾಲುದಾರರು. ಈ ಸುಂಕದಿಂದ ಎರಡೂ ದೇಶಗಳಿಗೂ ಎಫೆಕ್ಟ್ ಆಗೋದು ಗ್ಯಾರಂಟಿ. ಭಾರತದ ಮೇಲೆ ಅಮೆರಿಕ ಸುಂಕ ವಿಧಿಸಿರೋದು ಆರ್ಥಿಕ ವಲಯದಲ್ಲಿ ಒಂದು ಚರ್ಚೆಗೆ ಕಾರಣ ಆಗಿದ್ರೆ, ಈ ಬೆಳವಣಿಗೆಯನ್ನ ಭಾರತ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಭಾರತದ ರಫ್ತುಗಳ ಮೇಲೆ ಈ ರೀತಿ ಸುಂಕ ವಿಧಿಸೋ ಘೋಷಣೆಯನ್ನ ಮಾಡಿರುವುದರಿಂದ ಇದರ ಪರಿಣಾಮವಾಗಿ ಭಾರತದ ರೂಪಾಯಿ ಮೌಲ್ಯ 5 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದು ಬಿದ್ದಿದೆ. ಇದೇ ವೇಳೆ ರೂಪಾಯಿ ಮೌಲ್ಯ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಇಳಿಯೋದನ್ನ ತಡೆಯೋದಕ್ಕೆ ಕೇಂದ್ರ ಬ್ಯಾಂಕ್ ಇಲ್ಲಿ ಮಧ್ಯಪ್ರವೇಶಿಸೋ ಸಾಧ್ಯತೆ ಕೂಡ ಇದೆ. ಭಾರತೀಯ ಕಾಲಮಾನ ಬೆಳಿಗ್ಗೆ 11:30 ವೇಳೆಗೆ ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 87.74ಕ್ಕೆ ಇಳಿದು 2% ಕುಸಿತ ಕಂಡಿದೆ. ಟ್ರಂಪ್ ಅವರ ಘೋಷಣೆಗಳ ಪರಿಣಾಮಗಳನ್ನ ಅಧ್ಯಯನ ಮಾಡ್ತಾ ಇರೋದಾಗಿ ಈಗಾಗಲೇ ಭಾರತ ಸರ್ಕಾರ ಹೇಳಿಕೊಂಡಿದೆ. ಹಾಗೆ ನ್ಯಾಯಯುತ ವ್ಯಾಪಾರದ ಒಪ್ಪಂದವನ್ನ ಪಡೆಯುವುದಕ್ಕೆ ಬದ್ಧವಾಗಿರೋದಾಗಿಯೂ ಭಾರತ ಸ್ಪಷ್ಟಪಡಿಸಿದೆ. ವ್ಯಾಪಾರ ಒಪ್ಪಂದಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲಾಗುತ್ತೆ ಅಂತಾನೂ ಕೇಂದ್ರ ಸರ್ಕಾರದ ವಾಣಿಜ್ಯ ಸಚಿವಾಲಯ ಭರವಸೆ ಕೊಟ್ಟಿದೆ. ಒಟ್ನಲ್ಲಿ ಭಾರತದ ಸರಕುಗಳ ಮೇಲೆ 25% ಸುಂಕ ವಿಧಿಸಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೀರ್ಮಾನ ಅನೇಕ ಕ್ಷೇತ್ರಗಳಲ್ಲಿ ಒಂದಷ್ಟು ಎಫೆಕ್ಟ್ ಮಾಡುತ್ತೆ. ಭಾರತದ ಮಾರುಕಟ್ಟೆ ನಿಧಾನವಾಗಿದ್ದು ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ ಕ್ಷೀಣಿಸಿಬಿಟ್ಟಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಎಲ್ಲಾ ಬೆಳವಣಿಗೆಗಳ ಕಡೆ ಗಮನ ಇಟ್ಟಿದ್ದು ಶೀಘ್ರದಲ್ಲೇ ಮಧ್ಯಪ್ರವೇಶಿಸೋ ಸಾಧ್ಯತೆ ಇದೆ. ಸುಂಕ ಸಮರದಿಂದ ಭಾರತದ ಆಟೋಮೊಬೈಲ್, ಔಷಧ, ಎಲೆಕ್ಟ್ರಾನಿಕ್ಸ್, ಟೆಲಿಕಾಂ, ಟರ್ಬೈನ್, ಕಂಪ್ಯೂಟರ್, ಜವಳಿ, ಜ್ಯುವೆಲರಿ ಹೀಗೆ ಬೇರೆ ಬೇರೆ ಸರಕುಗಳ ರಫ್ತಿಗೆ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. 2024ರಲ್ಲಿ ಭಾರತ ಅಮೆರಿಕಾಗೆ $77.5 ಶತಕೋಟಿ ಮೌಲ್ಯದ ರಫ್ತು ಮಾಡಿತ್ತು. $40.7 ಶತಕೋಟಿ ಮೌಲ್ಯದ ವಸ್ತುಗಳನ್ನು ಅಮೆರಿಕದಿಂದ ಆಮದು ಮಾಡಿಕೊಂಡಿತ್ತು. ಇದೇನೇ ಇದ್ರೂ ಈ ಸುಂಕ ಸಮರ ತಾತ್ಕಾಲಿಕವಾಗಿದ್ದು ಭಾರತ ಇದನ್ನ ಜಾಣ್ಮೆಯಿಂದ ನಿಭಾಯಿಸಬೇಕಾಗಿದೆ. ಈಗಾಗಲೇ ವಿಪಕ್ಷಗಳು ಭಾರತ ಸರ್ಕಾರದ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾವೆ. ಜೊತೆಗೆ ಮೋದಿಯನ್ನ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಯಾವಾಗ ಟ್ರಂಪ್ 25% ಸುಂಕವನ್ನ ವಿಧಿಸಿದ್ರೋ ಈಗ ಸರ್ಕಾರವನ್ನ ಟೀಕೆ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ನರೇಂದ್ರ ಮೋದಿ ಅವರ ಸ್ನೇಹದ ವೆಚ್ಚವನ್ನ ದೇಶ ಈಗ ಭರಿಸ್ತಾ ಇದೆ. ಮೋದಿ ಟ್ರಂಪ್ ಪರ ಪ್ರಚಾರ ಮಾಡಿದ್ರು, ಅವರನ್ನ ಉತ್ಸಾಹದಿಂದ ಅಪ್ಕೊಂಡ್ರು, ಫೋಟೋಗಳಿಗೆ ಪೋಸ್ಟ್ ಕೊಟ್ರು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಟ್ರೆಂಡ್ ಮಾಡಿದ್ರು. ಕೊನೆಯಲ್ಲಿ ಟ್ರಂಪ್ ಇನ್ನೂ ಭಾರತದ ಮೇಲೆ ಸುಂಕಗಳನ್ನು ವಿಧಿಸಿದ್ರು. ಭಾರತದ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಕಾಂಗ್ರೆಸ್ ಸೇರಿದ ಹಾಗೆ ವಿಪಕ್ಷಗಳು ಈಗ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸೊ ಮೋದಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ, ಜಾಣ್ಮೆಯ ಹೆಜ್ಜೆ ಯಾವ ರೀತಿಯಾಗಿ ಇರುತ್ತೆ, ಕಾದು ನೋಡೋಣ.